ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೈದ್ರಾಬಾದಲ್ಲಿದ್ದಾಗ ನಾವು ಸ್ವರ್ಣಗಿರಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ನೀವು ಅದ್ರ ಬಗ್ಗೆ ಆಲ್ರೆಡಿ ತುಂಬ ವ್ಲಾಗ್ಸ್ ವೀಡಿಯೋಸ್ ನೋಡಿದ್ದೀರಾ. ಸೊ ನಾವು ಕೂಡ ಹೋಗಿದ್ವಲ್ಲ, ಹಾಗೆ ನಮ್ಮ ಒಂದು ಸಣ್ಣ ವ್ಲಾಗ್ ರೂಪದಲ್ಲಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಈ ಒಂದು ಶಾರ್ಟ್ ವೀಡಿಯೋನ ಮಾಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ನಾನು, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ, ನಮ್ಮ ಸಿಸ್ಟರ್ ಇನ್ ಲಾ, ನನ್ನ ಮಕ್ಕಳು ಎಲ್ಲರೂ ಸೇರ್ಕೊಂಡು ಹೊರಟೆ ಬಿಟ್ವಿ. ಸೊ ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಒಂದು ದೊಡ್ಡ ಜಾಗದಲ್ಲಿ ಕಟ್ಟಿದ್ದಾರೆ. ಅದಿನ್ನೂ ಫಿನಿಶ್ ಆಗಲಿಲ್ಲ ಟೆಂಪಲ್ ಆ್ಯಕ್ಚುಲಿ. ಸೊ ಮೇ ಬಿ ಆಫ್ಟರ್ 2 or 3 years ಆದಮೇಲೆ ಹೋದರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅನಿಸುತ್ತೆ. ನಾವು ಹೋಗಿದ್ದು ವೀಕ್ ಡೇ ಅಲ್ಲಿ. ಸೊ ಮೇ ಬಿ ಥರ್ಸ್ಡೇಯೋ ಫ್ರೈಡೇಯೋ ಎಕ್ಸಾಕ್ಟ್ಲಿ ನಂಗೆ ನೆನಪಿಲ್ಲ. ಒಟ್ನಲ್ಲಿ ವೀಕ್ ಡೇ ಅಂತ ಮಾತ್ರ ಗೊತ್ತು. ಆದರೂ ಕೂಡ ಅಲ್ಲಿ ಹೋದಾಗ ಆಲ್ಮೋಸ್ಟ್ ಒಂದು 50 to 80 ಕಾರ್ಸ್ ಮೇಲೆ ಇತ್ತು ಪಾರ್ಕಿಂಗಲ್ಲಿ. ಸೊ ನಾವು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಆವಾಗಲೂ ಕೂಡ ಜನ ತುಂಬ ಬರ್ತಾನೆ ಇದ್ದರು. ಸೊ ಎಂಟ್ರಿ ಫ್ರೀ ಇರುತ್ತೆ. ಪಾರ್ಕಿಂಗ್ಗೆ ಟಿಕೆಟ್ ತೊಗೋಬೇಕಾಗತ್ತೆ. ಟೆಂಪಲ್ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ಯೂನಿಕ್ ಆಗಿ ತುಂಬ ಚೆನ್ನಾಗಿ ಮಾಡಿದರು. ಸೊ ನೀರು ಮಧ್ಯೆ ಮಲಗಿರ್ತಕ್ಕಂತಹ ವಿಷ್ಣುಮೂರ್ತಿಯ ಒಂದು ಸ್ಟ್ಯಾಚು ಇಂಡಿಯಾಲ್ಲೇ, ಎಂಟೈರ್ ವರ್ಲ್ಡಲ್ಲೇ ದಿಸ್ ಇಸ್ ದ ಸೆಕೆಂಡ್ ಒನ್ ಅಂತ ಹೇಳ್ತಾರೆ. ಇದಕ್ಕೆ 4 ಎಂಟ್ರೆನ್ಸ್ ಇರುತ್ತೆ. ನಾವು ಬ್ಯಾಕ್ ಗೇಟಿಂದ ಹೋದ್ವಿ. ಫ್ರಂಟ್ ಗೇಟಿಂದ ಹೋಗೋದಾದರೆ ಮೆಟ್ಲು ಹತ್ಕೊಂಡು ಹೋಗಬೇಕು. ಅಲ್ಲಿ ಮೆಟ್ಲು ಸೈಡ್ಸಲ್ಲಿ ಕೂಡ ಡಿಫ್ರೆಂಟ್ ವಿಷ್ಣು ಭಗವಾನ್ ಅವತಾರಗಳನ್ನ ಕೂಡ ಇದೆ ಅಂತ ಹೇಳಿದ್ರು. ಸೊ ನಮಗಷ್ಟೆಲ್ಲ ಕವರ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ನಾನು ನಿಮಗೆ ಟೆಂಪಲ್ ಟೂರ್ ಅಂತೂ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ಇದು ಒಂದು ಸಣ್ಣ ವ್ಲಾಗ್ ಆಗಿದ್ದು, ನಾವೇನೇನು ನೋಡಿದ್ವಿ ಅನ್ನೋದನ್ನು ನಿಮಗೆ ಒಂದು ತೋರಿಸ್ತಕ್ಕಂತಹ ಒಂದು ಸಣ್ಣ ಪ್ರಯತ್ನ. ನೀವು ನೋಡ್ತಿರ್ಬೋದು, ಬ್ಯಾಕ್ ಗೇಟಲ್ಲಿ ನಾವು ಎಂಟರ್ ಆದಾಗ ಪಾರ್ಕಿಂಗ್ ಲಾಟಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಈ ಒಂದು ವ್ಯೂ ಕಾಣಿಸುತ್ತೆ. ಸೊ ಆಲ್ಮೋಸ್ಟ್ ನೋಡೋದಕ್ಕೆ ಒಂದು 3 to 4 hours ಅಂತೂ ಬೇಕೇ ಬೇಕು ಅಂತ ಹೇಳ್ಬೋದು. ಅಷ್ಟು ದೊಡ್ಡದಿದೆ, ಅಷ್ಟು ವಿಶಾಲವಾಗಿದೆ. ಸರಿ ಅಂತ ಹೇಳಿ ದರ್ಶನಕ್ಕೆ ಹೋಗೇ ಬಿಡೋಣ ಅಂತ ಹೇಳಿ ಹೊರಟ್ವಿ. ಇಲ್ಲಿ ಕೂಡ ಒಂದು ಮಂಟಪ ಇತ್ತು. ನಾವು ಬರಬೇಕಾದ್ರೆ ನೋಡಿದ್ರೆ ಆಯಿತು ಅಂತ ಅಂದ್ಕೊಂಡ್ವಿ. ಬಟ್ ಬರೋಷ್ಟೊತ್ತಿಗೆ ಆಲ್ರೆಡಿ 8-8:30 ಆಗೋಗಿದ್ದರಿಂದ ತುಂಬ ಸುಸ್ತಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡು ಹೋಗಲಿಲ್ಲ. ಹಾಗೆ ಮುಂದಕ್ಕೆ ಹೋದ್ವಿ. ನಾನು ಮೊದಲೇ ಹೇಳ್ದಂಗೆ ಇದು ಬ್ಯಾಕ್ ಗೇಟಿಂದ ನಾವು ಹೋಗ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಫ್ರೀ ದರ್ಶನ್ ಟಿಕೆಟ್ ಕೂಡ ಇರುತ್ತೆ, ಹಾಗೆ ಸ್ಪೆಷಲ್ ದರ್ಶನ್ ಟಿಕೆಟ್ ಕೂಡ ಇರುತ್ತೆ. ನಾವು ಫ್ರೀ ದರ್ಶನ್ಗೆ ಹೋದ್ವಿ. ಸೊ ಹೋಗೋಕ್ಕೆ ಮುಂಚೆ ತುಂಬ ಚೆನ್ನಾಗಿತ್ತು. ಇದು ಒಂಥರ ಫೋಟೋ ಪಾಯಿಂಟು, ಹಾಗಾಗಿ ಫೋಟೋ ಇಟ್ಕೊಂಡು ಮೆಟ್ಲತ್ಕೊಂಡು ಹೊರಡೋಕ್ಕೆ ಶುರು ಮಾಡಿದ್ವಿ. ಇಲ್ಲಿ ಬ್ಯಾಕ್ ಗೇಟಿಂದ ಹೋದರೆ ತುಂಬ ಮೆಟ್ಲತ್ತಕ್ಕಾಗಲ್ಲ ಅನ್ನೋರಿಗೆ, ತುಂಬ ನಡೆಯೋಕ್ಕಾಗಲ್ಲ ಅನ್ನೋರಿಗೆ ಈಸಿಯಾಗಿರುತ್ತೆ, ಜಾಸ್ತಿ ಓಡಾಡೋಷ್ಟಿರೋದಿಲ್ಲ. ಸೊ ಹೋದ್ವಿ. ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಪ್ರತಿಯೊಂದು ಗೋಡೆ ಮೇಲೂ ನಾವು ದರ್ಶನಕ್ಕೆ ಹೋಗೋ ಕ್ಯೂ ಅಲ್ಲಿ ವೆಯ್ಟ್ ಮಾಡೋ ದಾರಿಯಲ್ಲಿ ಶ್ಲೋಕಗಳಿರುತ್ತೆ. ಸೊ ನಾವು ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಕೊಂಡು ಬೇಕಾದರೆ ಆ ಒಂದು ಚಾಂಟಿಂಗ್ಸ್ ಏನಿದೆ ಅದನ್ನು ಕೂಡ ಸ್ಮರಣೆ ಮಾಡ್ಕೋಬೋದು. ಸೊ ಒಳಗಡೆ ಫೋಟೋ ಅಲೋ ಇರಲಿಲ್ಲ, ಹಾಗಾಗಿ ಒಳಗಡೆ ಫೋಟೋ ತೊಗೊಳಕ್ಕಾಗಲಿಲ್ಲ. ಸೊ ಹೊರಗಡೆ ಬಂದಮೇಲೆ ಅಲ್ಲಿ ಹನುಮಾನ್ ಸ್ಟ್ಯಾಚು ಇತ್ತು, ಅದಾದಮೇಲೆ ಭೂವರಾಹ ಸ್ವಾಮಿ ವಿಗ್ರಹ ಇತ್ತು. ಒಳಗಡೆ ತುಂಬ ವೇರಿಯಸ್ ಟೆಂಪಲ್ಸ್ ಕೂಡ ಇದೆ. ಸೊ ಫೋಟೋ ಅಲೋ ಇಲ್ಲದ್ರಿಂದ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನೀವೇನಾದರೂ ಹೈದ್ರಾಬಾದ್ಗೆ ಯಾವಾಗಾದರೂ ಹೋದರೆ, ಅಥವಾ ನೀವು ಹೈದ್ರಾಬಾದಲ್ಲೇ ವಾಸ ಮಾಡ್ತಿದ್ರೆ ಹೋಗಿ ಬನ್ನಿ ಒಂದ್ಸತಿ. ತುಂಬ ಒಳ್ಳೆ ಡಿವೈನ್ ಎಕ್ಸ್ಪೀರಿಯನ್ಸ್ ಆಗೋದಂತೂ ಖಂಡಿತ. ಸೊ ನೋಡ್ಕೊಂಡು ಬರ್ಬೋದು. ಸೊ ಹಾಗೆ ನಾವಲ್ಲಿ ಸಾಯಂಕಾಲ ಆಗಿತ್ತು ಬರೋಷ್ಟೊತ್ತಿಗೆ. ಸಾಯಂಕಾಲ ಇನ್ನೇನು 7 ಗಂಟೆ ಆಯಿತು ಅನ್ನೋಷ್ಟೊತ್ತಿಗೆ ನಮ್ಮ ಒಂದು ಅದೃಷ್ಟ ಅನ್ನೋ ಥರ ಅಲ್ಲಿ ಉತ್ಸವ ಕೂಡ ನಡೀತು. ಸೊ ದೇವರ ಒಂದು ಪಲ್ಲಕ್ಕಿ ಉತ್ಸವ ಕೂಡ ನಡೀತು. ಸೊ ಅದನ್ನು ಕೂಡ ನೋಡೋ ಅಂತಹ ಅದೃಷ್ಟ ನಮಗೆ ಸಿಕ್ತು. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಭೂವರಾಹ ಸ್ವಾಮಿ ಅಂತ. ನೋಡಿ ಹೊರಗಡೆ ಇರುತ್ತೆ ಭೂವರಾಹ ಸ್ವಾಮಿ ಮತ್ತು ಭೂದೇವಿ ಅಮ್ಮನವರ ಒಂದು ವಿಗ್ರಹ. ಹಾಗೆ ಇಲ್ಲಿ ಗೋಸೇವೆ ಕೂಡ ಮಾಡ್ಬೋದು, ಆ ಒಂದು ಆಪ್ಷನ್ ಕೂಡ ಇತ್ತು. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಆ ಒಂದು ಅನುಕೂಲವನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಸೊ ಸಾಯಂಕಾಲ ಆಗ್ತಿದ್ದಂಗೆ ಇಲ್ಲಿ ಲೈಟ್ಸ್ ಎಲ್ಲ ಆನ್ ಆದಾಗ ಒಂದು ಡಿಫ್ರೆಂಟ್ ಆ್ಯಂಬಿಯನ್ಸೇ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾವೊಂದು ಸುಮಾರು ಒಂದು 5 ಗಂಟೆ ಹಂಗೆ ಹೊರಟ್ವಿ. 5 ಗಂಟೆ ಹಂಗೆ ಹೊರಟ್ಬಿಟ್ಟು ಸಾಯಂಕಾಲ ಆಗೋವರೆಗೂ ಅಲ್ಲೇ ಬೇರೆ ಬೇರೆ ಪ್ಲೇಸಸ್ನ ವಿಸಿಟ್ ಮಾಡ್ತಾಯಿದ್ವಿ. ಸಾಯಂಕಾಲ ಆದಮೇಲೆ ಫುಲ್ಲು ಲೈಟ್ಸ್ ಎಲ್ಲ ಹಾಕಿದಾಗ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೈಲಿ ಪಾಸಿಟಿವ್ ಫೀಲ್ ಅಂತೂ ಬರೋದಂತೂ ಖಂಡಿತ. ಇಲ್ಲಿ ಒಂದು ಗಣಪತಿಯ ಒಂದು ದೇವಸ್ಥಾನ ಕೂಡ ಇತ್ತು. ನಾನು ಮೊದಲೇ ಹೇಳ್ದಂಗೆ ಫೋಟೋ ಅಲೋ ಇರಲಿಲ್ಲ, ಹಾಗಾಗಿ ನಾನು ಫೋಟೋ ಹಿಡಿಲಿಲ್ಲ. ಸೊ ನೀವು ಇಂಟರ್ನೆಟ್ಟಲ್ಲಿ ಹುಡುಕಿದ್ರೂ ಕೂಡ ಸ್ವರ್ಣಗಿರಿ ಟೆಂಪಲಲ್ಲಿ ಇರ್ತಕ್ಕಂತಹ ಗಣಪತಿಯ ಒಂದು ಸ್ಟ್ಯಾಚು ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ನೀವು ನೋಡಬೇಕು ಅಂತಂದರೆ ಡೆಫಿನೆಟ್ಲಿ ಅಲ್ಲೇ ಹೋಗಿ ನೋಡಬೇಕು. ಇಲ್ಲಿ ಮಧ್ಯಾಹ್ನದ ಹೊತ್ತು ಹೋದರೆ ಅನ್ನದಾನ ಕೌಂಟರ್ ಕೂಡ ಇರುತ್ತೆ. ಸೊ ನಾವು ಹೋಗಿದ್ದು ಈವ್ನಿಂಗ್ ಆಗಿದ್ದರಿಂದ ಆ ಆಪ್ಷನ್ ಮಿಸ್ ಆಯಿತು.
ಸೊ ಸಾಯಂಕಾಲದ ಹೊತ್ತು ಪಲ್ಲಕ್ಕಿ ಉತ್ಸವ ಅಂತ ಎಲ್ಲ ಹೇಳೋದ್ನಲ್ಲ, ಅದನ್ನು ಕೂಡ ಒಂದು ಗ್ಲಿಮ್ಸ್ನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಜೊತೆ ಹಂಚ್ಕೋತೀನಿ. ಹಾಗೆ ಅಲ್ಲಿ 360 ಡಿಗ್ರಿ ಫೋಟೋ ಪಾಯಿಂಟ್ ಕೂಡ ಇತ್ತು. ಇದು ಮೇನ್ ಅಟ್ರಾಕ್ಷನ್ ಆಗಿತ್ತು. ಎಷ್ಟೇ ಸುಸ್ತಾಗಿದ್ರೂ ಇದೊಂದು ಮಾತ್ರ ಒಂದು 2ರಿಂದ 3 ನಿಮಿಷ ಏನೋ ಇರುತ್ತೆ. ಪರ್ ಹೆಡ್ 60 ರೂಪೀಸ್ ಚಾರ್ಜ್ ಮಾಡಿದ್ರು. ಸೊ ಒಂದು ಒಳ್ಳೆ ಮೆಮೊರಿ ಇರಲಿ ಅಂತ ಹೇಳಿ ನಾವು ಕೂಡ ಅದರ ಮೇಲೆ ನಿಂತ್ಕೊಂಡಿದ್ವಿ. ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ನ ಕೊಟ್ಕೊಂಡು ಫೋಟೋಸ್ನ ಇಟ್ಕೊಂಡ್ವಿ. ಸೊ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ನೀವೇನಾದರೂ ಗ್ರೂಪಲ್ಲಿ ಹೋದರೆ ಖಂಡಿತ ಒಂದೊಳ್ಳೆ ಬ್ಯೂಟಿಫುಲ್ ಮೆಮೊರಿ ಕ್ರಿಯೇಟ್ ಆಗೋದಂತೂ ಗ್ಯಾರಂಟಿ. ಸೊ ಇನ್ನು ಮುಂದಿನ ವಿಷಯಕ್ಕೆ ಬಂದರೆ, ಇಲ್ಲಿನ ಒಂದು ಮೇನ್ ಅಟ್ರಾಕ್ಷನ್ ಬಂದ್ಬಿಟ್ಟು ನೀರು ಮಧ್ಯದಲ್ಲಿ ಮಲಗಿರ್ತಕ್ಕಂತಹ ವೆಂಕಟೇಶ್ವರ ಸ್ವಾಮಿಯವರ ವಿಗ್ರಹ. ಅದನ್ನು ನೋಡೋದಂತೂ ಮರಿಬೇಡಿ. ಸೊ ನಾನು ಆಗಲೇ ನಿಮಗೆ ಹೇಳಿದ್ನಲ್ಲ ಉತ್ಸವ ನಡೀತು ಅಂತ. ಸೊ ಅದರ ಒಂದು ಗ್ಲಿಮ್ಸ್ನ ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಆ ದಿನ ಪೌರ್ಣಮಿ ಆಗಿತ್ತು. ನಮಗೆ ಗೊತ್ತಿರಲಿಲ್ಲ, ಬಟ್ ಕೋಇನ್ಸಿಡೆನ್ಸ್ ಅಂತಲೇ ಹೇಳಬೇಕು. ಸೊ ಒಳ್ಳೆ ದಿನವೇ ಟೆಂಪಲ್ಗೂ ಹೋಗಿದ್ವಿ, ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಈ ಒಂದು ಉತ್ಸವನ ಕೂಡ ಕಣ್ ತುಂಬಿಕೊಂಡು ಬಂದ್ವಿ. ಸೊ ವಿಶೇಷ ದಿನಗಳಲ್ಲಿ ಹೋದರೆ ಕ್ರೌಡ್ ಜಾಸ್ತಿ ಇರುತ್ತೆ. ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ನೀವು ಆ ಲೈಟಿಂಗ್ಸ್ ಜೊತೆ ಆ ಒಂದು ಕಂಪ್ಲೀಟ್ ಆಗಿರುವಂತಹ ಮೇನ್ ಅಟ್ರಾಕ್ಷನ್ಸ್ನ ನೋಡಬೇಕು ಅಂತಂದರೆ ಸಾಯಂಕಾಲ ಹೋದರೆ ಒಳ್ಳೆಯದು. ಇಲ್ಲ ನಮ್ಗೆ ಅಷ್ಟು ಕ್ರೌಡ್ ಇಷ್ಟ ಆಗೋದಿಲ್ಲ, ನಾವು ಬರೀ ಟೆಂಪಲ್ನ ನೋಡ್ಕೊಂಡು ಬರ್ತೀವಿ ಅನ್ನೋದಾದರೆ ನೀವು ಡೇ ಟೈಮಲ್ಲಿ ಹೋಗೋದು ಒಳ್ಳೆಯದು. ಸೊ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8:30-9 ಗಂಟೆವರೆಗೂ ಇರುತ್ತೆ. ವಿಶೇಷ ದಿನಗಳಲ್ಲಿ ಇನ್ನೂ ಸ್ವಲ್ಪ ಹೊತ್ತು ತೆಗೆದಿರ್ತಾರೆ ಅಂತ ಹೇಳಿದ್ರು. ಸೊ ಇದೇ ನಾನು ಹೇಳಿರ್ತಕ್ಕಂತಹ ವಿಷ್ಣುಮೂರ್ತಿಯ ವಿಗ್ರಹ, ಕಲ್ಯಾಣಿ ಮಧ್ಯದಲ್ಲಿ ಮಲಗಿರ್ತಕ್ಕಂಥದ್ದು. ಸೊ ಅದನ್ನು ನೋಡಲಿಕ್ಕೆ ಮೇಲೆ ಹೋಗುವಾಗ, ಮೆಟ್ಲತ್ಕೊಂಡು ಹೋಗುವಾಗ ನಾವು ಈ ಒಂದು ಎಂಟೈರ್ ದೇವಸ್ಥಾನದ ಒಂದು ಔಟರ್ ಮ್ಯಾಪ್ ಏನಿದೆ ಇದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಬೋದು. ಸೊ ಹಾಗೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇತ್ತು. ಅದನ್ನು ಲಕ್ಷ್ಮೀ ನರಸಿಂಹಸ್ವಾಮಿನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನಮಗೆ ನೋಡಲಿಕ್ಕೆ ತುಂಬ ಅಂದರೆ ತುಂಬ ದೇವರುಗಳು ಕಾಣಿಸ್ಕೊಳ್ತಾರೆ. ಇಲ್ಲಿ ತುಂಬ ದೇವರುಗಳ ಸ್ಥಾಪನೆ ಆಗಿರುತ್ತೆ. ಹಾಗೆ ಕಾರ್ಯಸಿದ್ಧಿ ಆಂಜನೇಯ ಸ್ಟ್ಯಾಚು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಬಾಲ ಹನುಮಾನ್ ರೂಪದಲ್ಲಿ ಇರ್ತಕ್ಕಂಥದ್ದು. ಇದನ್ನು ಇನ್ನೂ ಕಟ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಕೊನೆಯದಾಗಿ ನಾವು ಮಲಗಿರ್ತಕ್ಕಂತಹ ವಿಷ್ಣುಮೂರ್ತಿಯ ವಿಗ್ರಹನ ನೋಡಿಕೊಂಡು ಎಕ್ಸಿಟ್ ಆಗೋದಿರುತ್ತೆ. ಅಲ್ಲಿ ಹೋಗೋಕ್ಕೆ ಮುಂಚೆ ಒಂದು ಇಲ್ಲಿ ಒಂದು ನೋಡ್ತಾ ಇದ್ದೀರಲ್ಲ, ಈ ಒಂದು ಕಂಬ ಇದೆ. ಇಲ್ಲಿ ಶಂಕು ಮತ್ತು ಚಕ್ರ ಇರ್ತಕ್ಕಂಥದ್ದು. ನಾವೇನಾದರೂ ಕೋರಿಕೆಗಳಿದ್ರೆ ಇಲ್ಲಿ ದೀಪ ಹಚ್ಬಿಟ್ಟು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಕೇಳ್ಕೊಂಡ್ರೆ ಆಗತ್ತೆ ಅನ್ನೋ ಒಂದು ನಂಬಿಕೆ. ಸೊ ನೀವು ನೋಡ್ತಾ ಇರೋದು ನನ್ನ ಸಿಸ್ಟ್ರಿನ್ಲಾ. ಸೊ ಇಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪ ಎಲ್ಲ ಅಂಟಿಸ್ಬಿಟ್ಟು ನೆಕ್ಸ್ಟ್ ಎಂಟ್ರಿ ಆಗೋದಿರುತ್ತೆ. ಎಂಟ್ರಿ ಆದಾಗ ಆ ಒಂದು ಕೊಳದಲ್ಲಿ ಕಲ್ಯಾಣಿ ಅಂತ ಹೇಳ್ತೀವಲ್ಲ, ಕಲ್ಯಾಣಿ ಮಧ್ಯದಲ್ಲಿ ವಿಷ್ಣುಮೂರ್ತಿಯನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಹಾಗೆ ಒಂದು 4 ದಿಕ್ಕುಗಳಲ್ಲಿ ಭೂವರಾಹ ಸ್ವಾಮಿ ಮತ್ತು ಭೂದೇವಿ ಅಮ್ಮನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇದು ನೋಡೋದಕ್ಕೆ ತುಂಬ ದೊಡ್ಡದಾಗಿದೆ. ಹಾಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಿದ್ರು ಅಂತಂದರೆ, ಏನಾದರೂ ನೆನೆಸ್ಕೊಂಡು ಮನಸ್ಸಲ್ಲಿ ಏನಾದರೂ ಕೋರಿಕೆ ಆಗಲಿ ಅಂತ ಬೇಡಿಕೊಂಡು ಕಾಯಿನ್ನ ಎಸಿತಾರೆ. ಇಲ್ಲಿ 4 ಡೈರೆಕ್ಷನಿಂದ ಕಾಯಿನ್ ಎಸಿತಾರೆ. ಸೊ ಆದಷ್ಟು ಅದು ವಿಗ್ರಹದ ಹತ್ತಿರ ಹೋಗಿ ಬಿದ್ದರೆ ಆಗುತ್ತೆ ಅಂತ ಕೂಡ ಒಂದು ನಂಬಿಕೆ. ಸೊ ಟ್ರೈ ಮಾಡಿ. ಸೊ ಹೀಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಸಿಕ್ಕಾಬಡೆ ಸುಸ್ತಾಗಿತ್ತು, ಬಟ್ ವರ್ತಿತ್ತು ಅಂತಾನೆ ಅನ್ನಿಸ್ತು. ಒಂದಿನ ನೋಡಿಕೊಂಡು ಫೋಟೋ ಎಲ್ಲ ಹಿಡ್ಕೊಂಡು ಮುಗಿಸ್ಕೊಂಡು ಆರಾಮಾಗಿ ಎಕ್ಸಿಟ್ ಆಗಿ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಖಂಡಿತ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್. ನೀವೇನಾದರೂ ಫ್ರಂಟ್ ಗೇಟಿಂದ ಎಂಟರ್ ಆದರೆ ಆಗ ನಿಮಗೆ ಫಸ್ಟ್ ನೋಡಲಿಕ್ಕೆ ಸಿಗೋದೆ ಶ್ರೀವಾರಿ ಪಾದಾಲು. ಸೊ ದೇವರ ಒಂದು ಪಾದಗಳು. ಸೊ ಬ್ಯಾಕ್ ಗೇಟಿಂದ ಹೋದರೆ ವಿಗ್ರಹದ ಫೇಸ್ ಕಾಣಿಸುತ್ತೆ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಹೋಗೋಕ್ಕೆ ಮುಂಚೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ನಿಮ್ಮ ಒಂದು ಸರ್ಕಲಲ್ಲಿ ಕೂಡ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ. ಇಷ್ಟ ಆದರೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.